ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿ ಬಿಗ್ ಬ್ರೇಕಿಂಗ್ ನ್ಯೂಸ್. ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಪಂಚಾಯಿತಿ ವ್ಯಾಪ್ತಿಯ ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಗ್ರಾಮಗಳ ಶಾಲೆಗಳ ಸಮಸ್ಯೆಗಳಿದ್ದಲ್ಲಿ ಅವುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಗ್ರಾಮಸಭೆ ಸಹಕಾರಿಯಾಗಲಿದೆ ಎಂದು ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜನಮ್ಮ ನಾರಾಯಣಸ್ವಾಮಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಿಯೂರು ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ಮತ್ತು ಮಹಿಳೆಯರ ಗ್ರಾಮ ಸಭೆಯಲ್ಲಿ ಮಾತನಾಡಿ, ಪ್ರತಿಭೆ ಯಾರ ಸ್ವತ್ತೂ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಅಡಕವಾಗಿರುತ್ತದೆ. ಅದನ್ನು ಗುರುತಿಸಿ ಪ್ರೋತ್ಸಾಹವನ್ನು ನೀಡಬೇಕಾದದ್ದು ಶಿಕ್ಷಕರು, ಪೋಷಕರು ಅಷ್ಟೇ ಅಲ್ಲ, ಸಮಾಜದ ಕರ್ತವ್ಯವೂ ಸಹ ಆಗಿದೆ. ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜನಮ್ಮ ನಾರಾಯಣಸ್ವಾಮಿ ಹೇಳಿದರು. ಇದೇ ಸಂದರ್ಭದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಾಧಿಕಾರಿಗಳಾದ ರವಿ ಬಿಎ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸೌಲಭ್ಯಗಳು ಏನು ಒದಗಿಸ್ಕೊಡ್ಬೇಕಾಗುತ್ತೋ ಇದೊಂದು ವೇದಿಕೆ ಆಗಿರ್ತೈತೆ. ಮಕ್ಕಳಿಗೆ ಏನೇ ಒಂದು ಬೇಡಿಕೆ ಆಗಲಿ, ಅವರ ಕುಂದುಕೊರತೆಗಳಾಗಿರ್ಬೋದು, ಶಾಲೆಯಲ್ಲಾಗಿರ್ಬೋದು, ಅವ್ರಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷಣದಲ್ಲಾಗಿರ್ಬೋದು, ಯಾಕೆ ಯಾವುದೇ ರೀತಿ ಆಗಲಿ ಮಕ್ಕಳಿಗೆ ಯಾವುದೇ ರೀತಿ ಒಂದು ಕುಂದುಕೊರತೆ ಇದ್ರೆ ಈ ವೇದಿಕೆಯಲ್ಲಿ ಸಹ ಅವರು ನಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ತಾ, ಏನು ಈ ಗ್ರಾಮ ಸಭೆಯಲ್ಲಿ ನೀವೇನು ನಮ್ಮಲ್ಲಿ ಬೇಡಿಕೆ ಕೊಡ್ತಿರೋ ಇದು ಸರ್ಕಾರದ ಮಟ್ಟದವರೆಗೂ ತಲುಪುತ್ತೆ. ನೀವೇನೇನೋ ನಿಮ್ಗೆ ಕುಂದುಕೊರತೆಗಳಿದೆಯೋ ಅದನ್ನ ನಮ್ಮಲ್ಲಿ ಈ ಗ್ರಾಮ ಸಭೆಯಲ್ಲಿ ಹೇಳಿದ್ರೆ ಪ್ರತಿಯೊಂದು ಸಹ ನಡವಳಿ ಆಗುತ್ತೆ. ಆ ನಡವಳಿನ ನಾವೇನ್ ಮಾಡ್ತೀವಿ, ಆನ್ಲೈನ್ ಥ್ರೂ ಎಂಟ್ರಿ ಮಾಡ್ತೀವಿ. ಅದೇನ್ ಮಾಡ್ತಾರೆ, ಸರ್ಕಾರದ ಲೆವೆಲ್ವರೆಗೂ ಮುಟ್ಟುತ್ತೆ. ಅದನ್ನೇನ್ ಮಾಡ್ತಾರೆ, ಸರ್ಕಾರದ ಲೆವೆಲಲ್ಲೇ ನಿಮ್ ಬೇಡಿಕೆಗಳಾಗಿರ್ಬೋದು, ಅವನ್ನೆಲ್ಲ ಹಕ್ಕುಗಳನ್ನ ಇವನ್ನೆಲ್ಲ ಸಹ ಅವ್ರು ಈಡೇರಿಸೋದಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಅಂತ ಹೇಳ್ಬಿಟ್ಟು ನಾನು ಈ ಸಭೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದು ಮಕ್ಕಳ ಗ್ರಾಮ ಸಭೆಯನ್ನು ನಡೆಸಲು 2006ರಲ್ಲಿ ಏನೋ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಅಧಿನಿಯಮದ ಪ್ರಕರಣ 3ರಲ್ಲಿ ನಿರ್ದೇಶಿಸಿರುವಂತೆ ಪ್ರಮುಖತೆ ನಿಲುವನ್ನು ತಿಳಿದುಕೊಂಡಿದೆ. ಇದು ವಿಶ್ವಸಂಸ್ಥೆಯಲ್ಲೂ ಸಹ ಮಕ್ಕಳ ಹಕ್ಕುಗಳ ಬಗ್ಗೆ ಏನು ಬೇಡಿಕೆಗಳೇನಿರ್ತೋ ಅದನ್ನ ಈ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡ್ಬೇಕನ್ನೋದು ಇದ್ರ ಉದ್ದೇಶ ಆಗಿರ್ತೈತೆ. ಇದರ ಮುಖ್ಯ ಮಕ್ಕಳನ್ನ ಬಾಲಮಿತ್ರ, ಮಕ್ಕಳ ಸ್ಥಿತಿ ಮತ್ತೆ ಇವೆಲ್ಲವೂ ಸಹ ಈ ಗ್ರಾಮ ಸಭೆಯಲ್ಲಿ ದಾಖಲಾಗುತ್ತೆ. ಇನ್ನೂ ಹೆಚ್ಚಿನಾಗಿ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮಗೇನಾದ್ರೂ ಮೂಲಭೂತ ಸೌಲಭ್ಯಗಳು ಬೇಕಾದಲ್ಲ, ಓದಬೇಕಾದ ಶೌಚಾಲಯ ಆಗಿರ್ಬೋದು, ಇವೆಲ್ಲವೂ ಸಹ ಶಾಲೆಗಳಿಗೆ ಬೇಕಾದಂತ ಸೌಲಭ್ಯಗಳು ಏನು ಕೊಠಡಿಗಳಾಗಿರ್ಬೋದು, ಮತ್ತೆ ಶೌಚಾಲಯ ಆಗಿರ್ಬೋದು, ಮತ್ತೆ ಆಟದ ಮೈದಾನ ಆಗಿರ್ಬೋದು, ಇವೆಲ್ಲವೂ ಸಹ ನೀವು ಇದರಲ್ಲಿ ಬೇಡಿಕೆಯಲ್ಲಿ ಕೊಡ್ಬೋದು. ನಮಗೆ ಗ್ರಾಮ ಪಂಚಾಯತ್ ಇದ್ರಲ್ಲಿ ಕೊಟ್ಟರೆ ಆ ಬೇಡಿಕೆ ಕೊಟ್ಟಿನ ನಾವು ತಗೊಂಡು ಏನ್ ಮಾಡ್ತೀವಿ, ಪ್ರಯೋಜನ ರೂಪಿಸ್ಕೊಂತೀವಿ. ಆ ಪ್ರಯೋಜನ ರೂಪಿಸ್ಕೊಂಡೋದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಈ ಗ್ರಾಮ ಸಭೆ ನಿಮಗೆ ಅನುಕೂಲ ಆಗುತ್ತೆ. ಮಕ್ಕಳ ಜನನ ನೋಂದಣಿ, ಜನನ ಪ್ರಮಾಣ ಪತ್ರಗಳ ವಿತರಣೆ, ಪೌಷ್ಟಿಕ ಆಹಾರ ಮತ್ತು ಮಾರ್ಗದರ್ಶನ ಹಾಗೂ ಜಾಗೃತಿ ಮೂಡಿಸೋದು ಈ ಗ್ರಾಮ ಸಭೆಯ ಉದ್ದೇಶ. ಮಕ್ಕಳಿಗೆ ಚುಚ್ಚುಮದ್ದು ಮತ್ತು ಪ್ರಾಮುಖ್ಯತೆ, ಮಾನಸಿಕ ಆರೋಗ್ಯ ಸಂಬಂಧಿತ ಕಾರ್ಯಕ್ರಮಗಳು, ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ, ಕನ್ಯಾ ಶಿಕ್ಷಾ ಪ್ರೈವೇಟ್ ಉತ್ಸವ ಅಂಗವಾಗಿ ದೇವಸ್ಥಾನ ಈ ಕೆಲಸ ಎಲ್ಲ ಚಟುವಟಿಕೆಗಳು ಸಹ ಈ ಗ್ರಾಮ ಸಭೆ ಸ್ಥಳಕ್ಕೆ ತಗೋದಂತ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಅನೇಕ ನಿಮ್ದು ಏನೇನೋ ಬೇಡಿಕೆ ಪಡ್ತೀನಿ ಅಂತ ಈ ಗ್ರಾಮ ಸಭೆಯಲ್ಲಿ ನೀವೆಲ್ಲ ಒಂದು ಪಟ್ಟಿ ಮಾಡಿಕೊಟ್ರೆ ನಾವು ಅದನ್ನ ಒಂದು ಪ್ರಯೋಜನ ತಯಾರಿಸಿ ನಾವು ಏನು ಮೇಲಧಿಕಾರಿಗೆ ಪಟ್ಟಿ ಸಲ್ಲಿಸಿ ಅನುಷ್ಠಾನ ಮಾಡೋದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಈ ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡೋದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಪ್ರಾಸ್ತಾವಿಕ ನುಡಿ ಹೇಳಿದಂತ ಧನ್ಯವಾದಗಳು. ಇದ್ರ ಜೊತೆಯಲ್ಲೇ ಕೂಡ ಎಲ್ಲ ಶಾಲೆಗಳ ಏನು ಶಿಕ್ಷಕರು ಉಪಾಧ್ಯಾಯರು ತಮ್ಮ ಬೇಡಿಕೆಗಳು ಅನಿಸಿಕೆಗಳನ್ನ ಹಂಚ್ಕೊಂಡು ಜೊತೆಗೆ ಅವರು ನಮ್ಮ ಗ್ರಾಮ ಸಭೆಯ ಏನು ರಿಜಿಸ್ಟರ್ದಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಏನಾದರೂ ಕಾರ್ಯಕ್ರಮಗಳು ಏನಾದರೂ ಕಾಮಗಾರಿಗಳು ಬೇಕಾದ್ರೆ ಈಗ ತಾವು ತಿಳಿಸ್ಬೋದು.
ಈಗ ನಮ್ಮ ಗ್ರಾಮ ಪಂಚಾಯತಿಯ ಒಡನಾದ ಸಹಾಯಕ ನಿರ್ದೇಶಕರು ಸುಧಾ ಮೇಡಮ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ಉಪಾಧ್ಯಕ್ಷರು ಹಾಗೂ ಪಂಚಾಯಿತಿಯ ಈ ಭಾಗದಲ್ಲಿ ದೇವನಹಳ್ಳಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ನೋಡಲ್ ಅಧಿಕಾರಿಗಳಾದ ಸುಧಾ ಹೆಚ್ಆರ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಅಧಿಕಾರಿಗಳೇ, ಪಂಚಾಯಿತಿ ಸಿಬ್ಬಂದಿಗಳೇ ಹಾಗೂ ಎಲ್ಲ ನನ್ನ ಮುಖ್ಯ ಮಕ್ಕಳೇ, ಎಲ್ಲರಿಗೂ ಏನಂತ ಹೇಳಿದ್ರೆ ಏನಪ್ಪ ಇದು ಮಕ್ಕಳ ವಿಶೇಷ ಗ್ರಾಮ ಸಭೆ ಅಂತ ಮಾಡ್ತಿದ್ದಾರೆ. ಮಾಮೂಲಿ ಗ್ರಾಮ ಸಭೆನೂ ಮಾಡ್ತಾರಲ್ಲ, ಆವಾಗ ಇದೇ ಪಾಯಿಂಟ್ ಎಲ್ಲ ಡಿಸ್ಕಸ್ ಮಾಡ್ಬೋದಲ್ಲ. ನಮ್ಗೆ ಅಂತಾನೆ ಒಂದು ವೇದಿಕೆ ಕಲ್ಪಿಸುವಂತ ಒಂದು ಅವಕಾಶ ಇದೆಯಾ ಅಂತ ಎಷ್ಟು ಜನ ಬಂದಿದ್ಯಾ ಮಕ್ಕಳ? ಯಾವತ್ತಾದ್ರೂ ಕೇಳಿದ್ದೀರಾ? ಕೇಳಬೇಕು ಅಂತೀರ. ವಿವೇಕಾನಂದರು ಒಂದ್ ಕಡೆ ಹೇಳಿದ್ದಾರೆ, ಯಾವತ್ತೂ ಅಷ್ಟೇ ಮಕ್ಕಳು ಕಲಿಕೆ ಜೊತೆನೆ ಕೂಡಿಸ್ಕೋಬೇಕು. ಸೊ ನೀವು ಯಾರು ನಿಮ್ಮ ಫ್ರೆಂಡ್ಸ್ ಅಂತ ಹೇಳಿದ್ರೆ, ಅಂದ್ರೆ ಯಾರು, ಏನು, ಹೇಗೆ, ಎಲ್ಲಿ, ಏಕೆ ಈ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ರೆ ಅವರೇ ನಿಮ್ ದೊಡ್ಡ ಫ್ರೆಂಡ್ಸ್. ಅದನ್ನು ಯಾರು ಮಾಡ್ತೀರಾ ಅವ್ರ ಮುಂದೆ ಒಳ್ಳೆ ಭವಿಷ್ಯಕ್ಕೆ ಒಳ್ಳೆ ರೂವಾರಿಗಳಾಗ್ತೀರಾ. ಅಂದ್ರೆ ಎಲ್ಲ ತರಲೆ ಪ್ರಶ್ನೆಗಳು ಕೇಳಿ ಅಂತಲ್ಲ, ನಮ್ಗೆ ವಿಷಯನೇ ಗೊತ್ತಿಲ್ಲ ಅಂದಾಗ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ತಿಳ್ಕೊಳ್ತಾ ಇರ್ಬೇಕು. ಯಾಕೆ ಮಕ್ಕಳ ಗ್ರಾಮಸಭೆ ಮಾಡ್ತೀವಿ? 2006 ಇಂದ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ 1989 ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳನ್ನ ಜಾರಿಗೆ ತಗೊಂಡ್ಬಂತು. ಏನು ಮಕ್ಕಳ ಹಕ್ಕುಗಳು ಅಂತ ಹೇಳಿದ್ರೆ, ಮಕ್ಕಳ ಹಕ್ಕುಗಳು ಯಾವ್ಯಾವ್ದು ಗೊತ್ತಿಲ್ಲ. ಯಾವ್ದ್ಯಾವ್ದು ಯಾರಾದ್ರೂ ಒಂದಿಬ್ರು ಹೇಳ್ಬೋದಾ? ಒಂದ್ ಎರಡು ಹೇಳಿ ಸಾಕು, ಎಲ್ಲ ಹೇಳ್ಬೇಕಾಗಿಲ್ಲ. ಗೊತ್ತಿರೋದು ಹೇಳಿ ಸಾಕು. ಎಲ್ಲ ನಮ್ಮ ಟೀಚರ್ಸ್ ಇಲ್ಲ ಇದಾರ, ಪಾಠ ಮಾಡಿದ್ದಾರೆ, ಬೇಜಾರು ಮಾಡ್ಕೊತಾರೆ. ಮಕ್ಕಳಿಗೆ ಬದುಕೋ ಹಕ್ಕಿದೆ, ಇದೆನಾ? ಶಿಕ್ಷಣ ಪಡೆಯೋ ಹಕ್ಕಿದೆ, ಇದೆನಾ? ನಿಮ್ಮ ಮೇಲೆ ಯಾರಾದ್ರೂ ದೌರ್ಜನ್ಯ ಮಾಡಿದ್ರೆ, ಯಾವ ತರ ಸಾಮಾಜಿಕವಾಗಿ ಆಗ್ಲಿ, ಆರ್ಥಿಕವಾಗಿ ಆಗ್ಲಿ, ಲೈಂಗಿಕವಾಗಿ ಆಗ್ಲಿ, ಧಾರ್ಮಿಕವಾಗಿ ಆಗ್ಲಿ ಏನಾದ್ರೂ ನಿಮಗೆ ಶೋಷಣೆ ಆಯ್ತು ಅಂದ್ರೆ ಅದರಿಂದ ಹೋರಾಡುವಂತ ಹಕ್ಕು ಇದೆ. ಸೊ ಅಂದ್ರೆ ನಿಮ್ಗೆ ಬಹಳಷ್ಟು, ಆಮೇಲೆ ನಿಮ್ಗೆ ಸರಿಯಾಗಿ ಊಟ ಮಾಡ್ಬೇಕು, ಪೋಷಣೆಯಿಂದ ಪಡೆಯುವಂತ ಒಂದು ಉತ್ತಮ ಪೋಷಣೆ, ಮತ್ತೆ ನೀವು ಸರಿಯಾಗಿ ಬೆಳವಣಿಗೆ ಆಗುವಂತ ಹಕ್ಕು. ಆ ಬೆಳವಣಿಗೆಗೆ ಏನಾದ್ರು ಸ್ಥಿತಿ ಬಂತು ಅಂದ್ರೆ ಅದ್ರ ವಿರುದ್ಧ ಹೋರಾಡೋದು ಕೂಡ ನಿಮ್ ಹಕ್ಕು. ಮತ್ತೆ ಒಂದು ಒಳ್ಳೆ ಕೌಟುಂಬಿಕ ಹಿನ್ನೆಲೆಯನ್ನು ಹೊಂದಬೇಕಾಗಿರೋದು ನಿಮ್ ಹಕ್ಕು. ನಿಮ್ಗೆ ಅಂತ ಒಂದು ಹೆಸರನ್ನು ಇಟ್ಕೋಬೇಕಾಗಿರೋದು ನಿಮ್ ಹಕ್ಕು. ಸೊ ನಿಮ್ಗೆ ಏನೇ ಕುಂದು ಕೊರತೆಗಳು ಆದ್ರೂ ನಿಮ್ಮ ಹುಟ್ಟಿನಿಂದ ಬೆಳವಣಿಗೆವರೆಗೂ ಸೊ ಅದನ್ನ ಮಗು ಅಂತ ಕರೀತಾರೆ. ಅಂದ್ರೆ 0 to 18 ನೀವು ಮಕ್ಕಳೇ. ಸೊ ಹಾಗಾಗಿ ಅಲ್ಲಿವರೆಗೂ ನಿಮ್ಗೆಲ್ಲ ಏನೆಲ್ಲ ಸೌಲಭ್ಯಗಳು ಬೇಕು ಅದನ್ನ ಒದಗಿಸ್ಕೊಡ್ಬೇಕಾಗಿರೋದು ನಾವೆಲ್ಲರ ಕರ್ತವ್ಯ. ಅದು ಒಂದ್ ಕೈಯಿಂದ ಚಪ್ಪಾಳೆ ಆಗಲ್ಲ, ಬರೀ ಶಿಕ್ಷಣ ಇಲಾಖೆ ಮಾತ್ರ ಸೇರೋದು ಶಿಕ್ಷಣ ಕೊಡಕ್ಕಾಗಲ್ಲ. ಪಂಚಾಯಿತಿನೂ ಸೇರ್ಬೇಕು, ಗ್ರಾಮಸ್ಥರು ಸೇರ್ಬೇಕು, ಅವೆಲ್ಲ ಸೇರಿದ್ರೆ ಮಾತ್ರ ಕೊಡಕ್ಕಾಗತ್ತೆ ಅಂತೇಳಿ ಈ ಗ್ರಾಮ ಸಭೆಗಳನ್ನು ಮಾಡ್ತಾ ಇರೋದು. ಏನಿದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಯಾವುದೇ ಮಗು ಶಾಲೆಯಿಂದ ಹೊರಗಡೆ ಉಳಿಬಾರ್ದು. ಪ್ರತಿಯೊಂದು ಮಗುಗೂ ಶಿಕ್ಷಣ ಪಡೆಯುವಂತ ಒಂದು ಹಕ್ಕಿದೆ. ಸೊ ಯಾವ್ದಾದ್ರು ಮಗು ಶಾಲೆಗೆ ಸೇರ್ಲಿಲ್ಲ ಅಂತಂದ್ರೆ ಆ ಮಗು ಶಾಲೆ ಹೋಗೋ ತರ ಮಾಡುವಂತ ಜವಾಬ್ದಾರಿ ಮುಖ್ಯವಾಗಿ ಪಂಚಾಯಿತಿಯವ್ರದ್ದು ಆಗಿರುತ್ತೆ, ಸದಸ್ಯರದ್ದು ಆಗಿರುತ್ತೆ, ಪ್ರತಿಯೊಬ್ಬ ಪೋಷಕರದ್ದು ಆಗಿರುತ್ತೆ. ನಾನು ಹೇಳಿದೆ ಆರ್ಥಿಕವಾಗಿ ಶೋಷಣೆ ಆದ್ರೆ ಅಂತ ಹೇಳಿದ್ರೆ, ಆರ್ಥಿಕವಾಗಿ ಯಾವ ತರ ಶೋಷಣೆ ಆಗುತ್ತೆ? ಮನೆಯಲ್ಲಿ ಯಾರೋ ದುಡಿಯೋದಿಲ್ಲ, ಹೋಗಿ ದುಡ್ಕೊಂಬಾಗು ಅಂತೇಳಿ ಬಾಲ ಕಾರ್ಮಿಕರಾಗ್ತಾರೆ. ಯಾರನ್ನ ಬಾಲ ಕಾರ್ಮಿಕರು ಅಂತ ಕರಿತೀವಿ ನಾವು? 14 ವರ್ಷದ ಒಳಗಿನ ಮಗು ಯಾವ್ದಾದ್ರು ಸಂಪಾದನೆಯಲ್ಲಿ ತೊಡ್ಕೊಂಡಿದ್ರೆ, ಯಾವ್ದಾದ್ರು ಕೆಲಸಗಳಲ್ಲಿ ತೊಡಗಿದ್ರೆ ಅಂತ ಮಕ್ಕಳನ್ನ ನಾವು ಬಾಲ ಕಾರ್ಮಿಕರು ಅಂತ ಕರಿತೀವಿ. ಆ ತರ ಯಾವುದೇ ಮಗುನ ನಾವು ಕಾರ್ಮಿಕ ಪದ್ಧತಿಗೆ ತೊಡಗಿಸೋಂಗಿಲ್ಲ. ಅಂತ ಮಕ್ಕಳೆಲ್ಲರೂ ಕಂಡು ಬಂದ್ರೆ ಪಂಚಾಯಿತಿಯವ್ರು ಆಗಿರ್ಬೋದು ಅಥವಾ ನೀವು ಆಗಿರ್ಬೋದು, ತಕ್ಷಣ ಆ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬರುವಂತ ಜವಾಬ್ದಾರಿ ನಮ್ಗಳದಾಗ್ಬೇಕು. ಮತ್ತೆ ಎಷ್ಟೋ ಮಕ್ಕಳು ಚುಚ್ಚುಮದ್ದು ತಗೊಂಡಿರಲ್ಲ, ಗೊತ್ತಿದೆ ಅಲ್ಲ ಏನಂತ ಹೇಳಿದ್ರೆ ನಿಮ್ಗೆ ಯಾವಾಗಲೂ TT ಇಂಜೆಕ್ಷನ್ಸ್ ಕೊಡಿಸ್. ಈ ಕಾರ್ಯಕ್ರಮದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜನಮ್ಮ ನಾರಾಯಣಸ್ವಾಮಿ, ಉಪಾಧ್ಯಕ್ಷೆ ಪ್ರಿಯಾಂಕಾ ಎಂಎಂ, ಸದಸ್ಯರುಗಳಾದ ಕೆಎಂ ನೇತ್ರಾವತಿ, ವೈಕೆ ಮಂಜುನಾಥ್, ರೂಪಾ ಚಿಕ್ಕಣ್ಣ, ಸೊನ್ನೇಗೌಡ ಡಿ, ದೊಡ್ಡಣ್ಣ, ಪವಿತ್ರ ಆರ್ ಸೋಮಶೇಖರ್, ಆನಂದ ಎ ಎಚ್ ಆಂಜಿನಪ್ಪ, ಸುನಿಲ್ ವೈಎ ಅಪ್ಪೇಗೌಡ, ಲಕ್ಷ್ಮೀದೇವಮ್ಮ,
ಎಂ ನಾರಾಯಣಸ್ವಾಮಿ, ಲಕ್ಷ್ಮಮ್ಮ ನಾಗೇಶ್, ಪೂಜಪ್ಪ ಮುನಿಯಪ್ಪ, ನಾರಾಯಣಸ್ವಾಮಿ, ಕೆ ಕೃಷ್ಣಪ್ಪ, ವೆಂಕಟೇಶಪ್ಪ, ಮುನಿಯಪ್ಪ, ದೇವನಹಳ್ಳಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು, ನೋಡಲ್ ಅಧಿಕಾರಿಗಳಾದ ಸುಧಾ ಹೆಚ್ಆರ್ ಅವರು, ಯಲಿಯೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಾಧಿಕಾರಿಗಳಾದ ರವಿ ಬಿಎ ಅವರು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ, ಶಾಲಾ ಮಕ್ಕಳು, ಶಾಲಾ ಶಿಕ್ಷಕರು, ಅಧಿಕಾರಿ ವರ್ಗ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು, ಜನಸಾಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು. ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ದೇವನಹಳ್ಳಿ ತಾಲೂಕು ಯಲಿಯೂರು ನ್ಯೂಸ್. 76ನೇ ಗಣರಾಜ್ಯೋತ್ಸವ ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಸಮಾರಂಭ ಸಂಭ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಾದ್ಯಂತ ಅದ್ದೂರಿಯಾಗಿ 76ನೇ ಗಣರಾಜ್ಯೋತ್ಸವ ಹಬ್ಬವನ್ನು ಎಲ್ಲಾ ತಾಲೂಕು ಇಲಾಖಾವಾರುಗಳಲ್ಲಿ ವಿಜೃಂಭಣೆಯಿಂದ ಹಬ್ಬದ ರೀತಿಯಲ್ಲಿ ಆಚರಿಸಲಾಗಿರುವ ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜಿನಮ್ಮ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜಿನಮ್ಮ ನಾರಾಯಣಸ್ವಾಮಿ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿ, ನಾವು ಸಮಾನತೆಯಿಂದ ಎಲ್ಲ ವರ್ಗದ ಜನರು ಸಮಾನವಾಗಿ ಶಿಕ್ಷಣವನ್ನ ಕಲಿಯುತ್ತಿರುವುದೇ ಸಂವಿಧಾನ ಜಾರಿಗೆ ಬಂದಿದ್ದರಿಂದ. ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದ ಮೇಲೆಗೆ ಈ ದೇಶದ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳಾದ ಸಮಾನತೆ, ಸ್ವಾತಂತ್ರ್ಯ, ಧರ್ಮ, ಸಂಸ್ಕೃತಿ, ಶಿಕ್ಷಣ ಮತ್ತು ಇತರೆ ಹಕ್ಕುಗಳು ಸಿಕ್ಕಿರುವುದು. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಂತೆಯೇ ಈ ದೇಶದ ಪ್ರಜೆಗಳಾದ ನಾವು ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜನಮ್ಮ ನಾರಾಯಣಸ್ವಾಮಿ, ಉಪಾಧ್ಯಕ್ಷೆ ಪ್ರಿಯಾಂಕಾ ಎಂಎಂ, ಸದಸ್ಯರುಗಳಾದ ಕೆಎಂ ನೇತ್ರಾವತಿ, ವೈಕೆ ಮಂಜುನಾಥ್, ರೂಪ ಚಿಕ್ಕಣ್ಣ, ಸೊನ್ನೇಗೌಡಾಡಿ, ದೊಡ್ಡಣ್ಣ, ಪವಿತ್ರ ಆರ್ ಸೋಮಶೇಖರ್, ಆನಂದ ಎಎಚ್ ಆಂಜಿನಪ್ಪ, ಸುನೀಲ್ ವೈಎ ಅಪ್ಪೇಗೌಡ, ಲಕ್ಷ್ಮೀದೇವಮ್ಮ, ಎಂ ನಾರಾಯಣಸ್ವಾಮಿ, ಲಕ್ಷ್ಮಮ್ಮ ನಾಗೇಶ್, ಪೂಜಪ್ಪ ಮುನಿಯಪ್ಪ, ನಾರಾಯಣಸ್ವಾಮಿ, ಕೆ ಕೃಷ್ಣಪ್ಪ, ವೆಂಕಟೇಶಪ್ಪ, ಮುನಿಯಪ್ಪ, ಯಲಿಯೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಾಧಿಕಾರಿಗಳಾದ ರವಿ ಬಿಎ ಅವರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು, ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು, ಜನಸಾಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು. ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭರತಿ ಸೀತಾರಾಮ್. ಪವಿತ್ರ ಶಕ್ತಿ